ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ನಿಮ್ಗೆಲ್ಲರಿಗೂ ಗೊತ್ತಿರೋ ಹೌಸಿ ಗೇಮ್, ಇದು ನೋಡಿ, ಹೌಸಿ ಗೇಮ್ ಎಲ್ರಿಗೂ ಗೊತ್ತಿರುತ್ತೆ. ಇದನ್ನು ಯಾವ ರೀತಿ ಆಟ ಆಡ್ಬೋದು ಅನ್ನೋದನ್ನು ನಾನಿವತ್ತು ನಿಮಗೆ ಪೂರ್ತಿಯಾಗಿ ತೋರಿಸ್ತೀನಿ. ಫ್ಯಾಮಿಲಿಯಲ್ಲಿ ಮತ್ತು ಫ್ರೆಂಡ್ಸ್ ಗೆಟ್ ಟುಗೆದರ್ ಇರಬೇಕಾದ್ರೆ ಈ ಗೇಮ್ಸು ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಏನೇನಿರುತ್ತೆ ಅಂತ ನೋಡಿ. ಈ ಥರ ಒಂದು ನಂಬರ್ ಪ್ಲೇಟ್ ಇರುತ್ತೆ, ಮತ್ತು ಈ ರೀತಿ ಕಾರ್ಡ್ಸ್ ಇರುತ್ತೆ. ತುಂಬಾ ಕಾರ್ಡ್ಸ್ ಕೊಟ್ಟಿರ್ತಾರೆ. ಈ ರೀತಿ ಕಾರ್ಡ್ಸ್ಗಳಿರುತ್ತೆ. ಈ ರೀತಿ ಕಾಯಿನ್ಸ್ ಇರುತ್ತೆ. ಇದರಲ್ಲಿ ನಂಬರ್ಸ್ ಇದೆ ನೋಡಿ. ಈ ಥರ ನಂಬರ್ಸ್ ಇದೆ. ಇದನ್ನು ಯಾವ್ಯಾವ ರೀತಿ ಆಡ್ಬೋದು ಅಂತ ನಾನು ತೋರಿಸ್ತೀನಿ. ನಾನು ಈ ಥರ ಕಾರ್ಡ್ಸ್ ಇದಾವಲ್ವಾ, ಇದನ್ನು ಈಗ ಎಕ್ಸಾಂಪಲ್ 10 ಜನ ಇದ್ದೀವಿ ಅಂದರೆ 10 ಜನಕ್ಕೂ ಒಂದೊಂದು ಕಾರ್ಡ್ ಕೊಡಬೇಕು. ಎಲ್ಲರ ಹತ್ರನೂ ಒಂದೊಂದು ಕಾರ್ಡ್ ಇರುತ್ತೆ. ಆ್ಯಕ್ಚುಲಿ ಗೇಮ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ತೋರಿಸ್ತೀನಿ ನೋಡಿ. ಇದು ಬಂದು ಫಸ್ಟ್ ಲೈನ್ ಬರುತ್ತೆ. ಇದು ಫಸ್ಟ್ ಲೈನ್ ಅಂತ ಕರಿತೀವಿ. ಇದು ಸೆಕೆಂಡ್ ಲೈನು, ಇದು ಥರ್ಡ್ ಲೈನು. ಇದರಲ್ಲಿ ಫಸ್ಟ್ ಲೈನು ಎಲ್ಲನೂ ಕಂಪ್ಲೀಟ್ ಆದಾಗ ಈ ರೀತಿ ಓಪನ್ ಮಾಡಿ ಕ್ಲೋಸ್ ಮಾಡಿರ್ತೀವಿ. ಇದು ಯಾವಾಗ ಮಾಡ್ತೀವಿ ಅಂದರೆ, ನಾನು ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇವಾಗ 3 ಈ ಒಂದೊಂದೇ ಕಾಯಿನ್ ತೊಗೋಬೇಕು. ನಾನು 3 ಅಂತ ಕೂಗ್ತಾ ಇದ್ದೀನಿ. ಎಲ್ಲರೂ ಅವ್ರವ್ರ ಕಾರ್ಡಲ್ಲಿ 3 ನಂಬರ್ ಇದೆಯಾ ಅಂತ ನೋಡಿಕೊಂಡು 3 ನಂಬರ್, ಆ್ಯಕ್ಚುಲಿ ಈಗ ನನ್ನ ಕಾರ್ಡಲ್ಲಿ 3 ನಂಬರ್ ಇದೆ ನೋಡಿ. ಇದನ್ನು ಫೋಲ್ಡ್ ಮಾಡ್ತಾ ಹೋಗಬೇಕು. ಇದರಲ್ಲಿ 3 ನಂಬರ್ ಇದೆ, ನಾನು ಫೋಲ್ಡ್ ಮಾಡ್ತಾ ಇದ್ದೀನಿ. ಇದನ್ನು ಇಲ್ಲಿ ಇಡಬೇಕು. ಅದೇ ರೀತಿ ಇನ್ನೊಂದು 65 ಇದೆ. 65 ಇದು ಇಲ್ಲೆಲ್ಲಿರುತ್ತೆ ನಂಬರು ಅಲ್ಲಿಗೆ ಇಡಬೇಕು. ನಮ್ಮ ಕಾರ್ಡಲ್ಲಿ 65 ಇದೆಯಾ ಅಂತ ನೋಡ್ಕೋಬೇಕು. ಈಗ ನನ್ನ ಕಾರ್ಡಲ್ಲಿ 65 ಇಲ್ಲ. ಈ ರೀತಿ ಇಲ್ಲಿರೋ ಕಾಯಿನ್ಸು ಒಂದೊಂದೇ ಕೂಗಿ ನಂಬರ್ಗಳನ್ನ ಇಡ್ತಾ ಹೋಗಬೇಕು. ಇದು ಫುಲ್ಲು ಕಂಪ್ಲೀಟ್ ಆಗೋದ್ರೊಳಗೆ ಯಾವ್ಯಾವುದಕ್ಕೆ ನಾವು ನಂಬರ್ಸ್ ಕೊಡ್ತೀವಿ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಇವಾಗ ನೋಡಿ, ಎಕ್ಸಾಂಪಲ್ಗೆ ಈಗ ಫಸ್ಟ್ ಲೈನು ಈ ಥರ ಎಲ್ಲನೂ ಓಪನ್ ಆಗಿದ್ದರೆ ಅವಾಗ ಫಸ್ಟ್ ಲೈನ್ ಅಂತ ಔಸಿಗೆ ಕೂಗಬೇಕು. ಅವ್ರಿಗೆ ಒಂದು ಗಿಫ್ಟ್ ಇರುತ್ತೆ. ಅದೇ ರೀತಿ ಸೆಕೆಂಡ್ ಲೈನ್ ಅಂತ ಒಂದು ಗಿಫ್ಟ್ ಇರುತ್ತೆ. ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ, 3 ಸೆಕೆಂಡ್ ರೋಗೆ ಒಂದಿರುತ್ತೆ, ಥರ್ಡ್ ರೋಗೆ ಒಂದಿರುತ್ತೆ. ಈ ರೀತಿ ಒಂದೊಂದೇ ರೋ ಅಂತ ಕಂಪ್ಲೀಟ್ ಹೇಳಬೇಕು. ಇದು ಎಲ್ಲ ಫುಲ್ಲು ಆದಾಗ ಫುಲ್ ಹೌಸ್ ಅಂತ ಹೇಳಿದ್ರೆ ಅದಕ್ಕೊಂದು ಗಿಫ್ಟ್ ಇರುತ್ತೆ. ಇದೇ ರೀತಿ ನಾನು ಇನ್ನೂ ಬೇರೆ ಯಾವ್ಯಾವುದನ್ನು ಮಾಡ್ಬೋದು ಅಂತ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ನಾವು ಗೇಮ್ ಸ್ಟಾರ್ಟ್ ಆದಾಗ ಫಸ್ಟ್ ಒಂದು ಲಕ್ಕಿ ನಂಬರ್ ಅಂತ ಪಿಕ್ ಮಾಡ್ತೀವಿ. ಇಷ್ಟು ಫುಲ್ಲು ಕಾಯಿನಲ್ಲಿ 1 ನಂಬರ್ನ ನಾವು ಕೂಗಬೇಕು. ಈಗ ಇದು 27 ಇದೆ. 27 ನಂಬರು ನಿಮ್ಮ ಕಾರ್ಡಲ್ಲಿ 27 ನಂಬರ್ ಇದೆಯಾ ನೋಡ್ಕೊಳ್ಳಿ. ಈಗ ನನ್ನ ಕಾರ್ಡಲ್ಲಿ 27 ನಂಬರ್ ಇದೆ ನೋಡಿ. ಹಾಗಾಗಿ ಲಕ್ಕಿ ನಂಬರ್ ನಂದಾಗಿರುತ್ತೆ. ಅದಕ್ಕೆ ಗಿಫ್ಟ್ ನಾನು ಬರುತ್ತೆ. ಓಕೆ, ಇದಾದ ನಂತರ ನೆಕ್ಸ್ಟು ಇದರಲ್ಲಿ 5 ನಂಬರ್ನ ನಾವು ಕೂಗ್ತಾ ಹೋಗ್ತೀವಿ. ಎನಿ ನಂಬರ್ ಯಾವುದಾದ್ರೂ ಆಗ್ಬೋದು. 5 ನಂಬರ್ ಅಂತ ಹೇಳಿ. ಫಸ್ಟು ಈಗ ಎಲ್ಲ ಕಾರ್ಡಲ್ಲೂ ಎಲ್ಲ ನಂಬರ್ಸು ಬರೋಲ್ಲ. ಯಾರ್ದು ಫಸ್ಟು ಯಾವುದೇ ನಂಬರ್ ಆಗಿರಲಿ 5 ಬಾಕ್ಸು ಓಪನ್ ಆಗಿದ್ದರೆ ಅವರು ಜಲ್ದಿ 5 ಅಂತ ಹೇಳ್ತೀವಿ ಆ ನಂಬರ್ಗೆ. ಅವ್ರದ್ದು ಫಸ್ಟು 5 ನಂಬರ್ಸು ಬಾಕ್ಸ್ ಓಪನ್ ಆಗಿದ್ದಾಗ ನೋಡಿ. ಇವಾಗ ನಾನು ಸುಮ್ಮನೆ ನಿಮಗೆ ಎಕ್ಸಾಂಪಲ್ಗೆ ಯಾವುದೋ ಒಂದು ನಂಬರ್ನ ಓಪನ್ ಮಾಡಿದ್ದೀನಿ. ಈ ರೀತಿ ಆದಾಗ ಇದಕ್ಕೆ ಜಲ್ದಿ 5 ಅಂತ ಹೇಳ್ತಾರೆ. ಈ ರೀತಿ ಆದಾಗ ನೀವು ಹೇಳ್ಬೇಕು ಜಲ್ದಿ 5 ಅಂತ. ಈ ಕಾರ್ಡಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ 2 ನಂಬರು ಪಕ್ಕ ಇದೆ. 77 ಮತ್ತು 88 ಇದೆ. ಇದು 2 ನಂಬರು ನಿಮ್ಗೆ ಈ ಥರ ಓಪನ್ ಆದಾಗ ಇದಕ್ಕೆ ಲವ್ ಬರ್ಡ್ಸ್ ಅಂತ ಹೇಳಬೇಕು. ಇದು 2 ನಂಬರ್ ಯಾವಾಗ ನಿಮ್ದಾಗುತ್ತೋ ಅವಾಗ ಲವ್ ಬರ್ಡ್ಸ್ ಅಂತ ಹೇಳಿದ್ರೆ ಅದಕ್ಕೊಂದು ಪ್ರೈಸ್ ಇರುತ್ತೆ. ನೆಕ್ಸ್ಟ್ ನಾನು ಇದರಲ್ಲಿ ಇಂಡಿಯಾ ಪಾಕಿಸ್ತಾನ್ ಅಂತ ಕೂಡ ಇರುತ್ತೆ. ಇದರಲ್ಲಿ ನೋಡಿ 50ಇಂದ ಒಳಗಡೆ, ಸ್ಟಾರ್ಟಿಂಗಲ್ಲಿ 50ಇಂದ ಒಳಗಡೆ ನಂಬರ್ಸ್ ಇರುತ್ತೆ. ನೀವು ಈ ಬಾಕ್ಸ್ ಪರ್ಚೇಸ್ ಮಾಡಿದಾಗ ಅಥವಾ ಕಾರ್ಡ್ ತೊಗೊಂಡಾಗ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಕಾಣಿಸ್ತಿದೆ ನೋಡಿ, ಇಲ್ಲಿಂದ ಹಾಫ್ವರೆಗೂ 50 ಒಳಗಿರುತ್ತೆ. ಇನ್ನು ಪಕ್ಕದ್ದು 50 ಮೇಲಿರುತ್ತೆ. ಈ ರೀತಿ 50 ಒಳಗಡೆ ಇರೋ ಬಾಕ್ಸಸ್ ಎಲ್ಲನೂ ಓಪನ್ ಆಗಿದ್ರೆ ನೀವು ಇಂಡಿಯಾ ಅಂತ ಅನೌನ್ಸ್ ಮಾಡಬೇಕು. ಆವಾಗ ನೀವು ವಿನ್ನರ್ ಆಗಿರ್ತೀರ. ಇದೇ ರೀತಿ
50ಇಂದ ಮೇಲ್ಗಡೆಗೆ. ಈಗ ನೋಡಿ 50ಇಂದ ಮೇಲಿರೋ ನಂಬರ್ಸು 51, 52 ಆ ರೀತಿ ಇರುತ್ತಲ್ವಾ, ಆ ನಂಬರ್ಸ್ ಎಲ್ಲನೂ ಓಪನ್ ಆಗಿದೆ. ಈ ರೀತಿ ಓಪನ್ ಆಗಿದ್ರೆ ಪಾಕಿಸ್ತಾನ ಅಂತ ಅನೌನ್ಸ್ ಮಾಡಬೇಕು. ಅದೇ ರೀತಿ ಇಲ್ಲಿ ನೋಡಿ, ಆ್ಯಕ್ಚುಲಿ ಈ ಕಾರ್ಡಲ್ಲಿ 9 ಬಾಕ್ಸಸ್ ಇದೆ. 1 2 3 4 5 6 7 8 9 ಈ ರೀತಿ ಇದೆ. ಫಸ್ಟ್ 3 ಲೈನ್ ಕಂಪ್ಲೀಟ್ ಆದಾಗ, ಈಗ ನೋಡಿ ಇಲ್ಲಿ ಫಸ್ಟ್ 3 ರೋನಲ್ಲಿ ಎಲ್ಲ ಬಾಕ್ಸಸ್ಸು ಓಪನ್ ಆಗಿದೆ. ಈ ರೀತಿ ಓಪನ್ ಆದಾಗ ಇದನ್ನು ಬ್ರೇಕ್ಫಾಸ್ಟ್ ಅಂತ ಕೂಗಬೇಕು. ಇನ್ನು ನೆಕ್ಸ್ಟ್ 3 ಲೈನ್ ಇದೆ ನೋಡಿ, ಸೆಂಟರ್ 3 ಲೈನ್ಸು ಎಲ್ಲ ಬಾಕ್ಸು ಈ ಥರ ಓಪನ್ ಆಗಿದ್ರೆ ಲಂಚ್ ಅಂತ ಹೇಳಬೇಕು. ನೀವು ಹೇಳಿದಾಗ ಅವ್ರಿಗಲ 44 ಅಂತ ಕೂಗ್ತೀವಿ. 44 ಇದ್ದಾಗ ನಿಮ್ಮದು ಎಲ್ಲ ಬಾಕ್ಸಸ್ಸು ಓಪನ್ ಆಗಿದೆ ಅಂದಾಗ ನೀವು ಆ ನಂಬರ್ಗೆ ಬ್ರೇಕ್ಫಾಸ್ಟ್ ಲಂಚ್ ಅಂತ ಕೂಗಿದಾಗ ನಿಮಗೆ ಗಿಫ್ಟ್ ಇರುತ್ತೆ. ಇದು ನೋಡಿ ಡಿನ್ನರ್, ಲಾಸ್ಟ್ 3 ರೋ ಓಪನ್ ಆಗಿದೆ, ಇದಕ್ಕೆ ಡಿನ್ನರ್ ಅಂತ ಹೇಳ್ತೀವಿ. ಅದೇ ರೀತಿ ಒಂದು ಕಾರ್ಡ್ನಲ್ಲಿ ಫುಲ್ಲು ಎಲ್ಲ ನಂಬರ್ಸು ಓಪನ್ ಆಗಿದ್ದಾಗ ನಾವು ಫುಲ್ ಹೌಸ್ ಅಂತ ಅನೌನ್ಸ್ ಮಾಡ್ತೀವಿ. ನೀವು ಈ ಬಾಕ್ಸ್ನ ಓಪನ್ ಮಾಡುವಾಗ ಕರೆಕ್ಟ್ ನೋಡಿ, ಕೆಲವೊಂದು ಈ ಥರ ಓಪನ್ ಮಾಡಿದ್ರೆ ಹಾಳಾಗುತ್ತೆ. ನೀಟಾಗೆ ಫೋಲ್ಡ್ ಮಾಡಬೇಕು. ಈ ಥರ ಇವಾಗ ಎಲ್ಲ ನಂಬರ್ಸು ಓಪನ್ ಆಗಿದೆ ನೋಡಿ, ಇದಕ್ಕೆ ನಾವು ಫುಲ್ ಹೌಸ್ ಅಂತ ಹೇಳ್ತೀವಿ. ನಾನಿವಾಗ ಫಸ್ಟ್ ಟೈಮ್ ಫುಲ್ ಹೌಸ್ ಆಗಿರೋದ್ರಿಂದ ನಾನು ಫಸ್ಟ್ ಫುಲ್ ಹೌಸ್ ಅಂತ ಹೇಳ್ತೀನಿ. ಇದರಲ್ಲಿ 3 ಫುಲ್ ಹೌಸು ಅಥವಾ 10 ಫುಲ್ ಹೌಸು, ನೀವು ಎಷ್ಟು ಗಿಫ್ಟ್ ಕೊಡ್ತೀರೋ ಅದ್ರ ಮೇಲೆ ಫುಲ್ ಹೌಸು ಡಿಸೈಡ್ ಆಗುತ್ತೆ. ಎಷ್ಟು ಫುಲ್ ಹೌಸ್ ಬೇಕಿದ್ರೂ ನೀವು ಕೊಡ್ಬೋದು. ಈ ರೀತಿ ನೀವು ಎಲ್ಲ ನಂಬರ್ ಕಂಪ್ಲೀಟ್ ಆಗೋವರೆಗೂ ಕಾಯಿನ್ನ ಕೂಗಿ ಜೋಡಿಸ್ಬೇಕು, ಆಗ ಗೇಮ್ ಕಂಪ್ಲೀಟ್ ಆಗುತ್ತೆ. ಮತ್ತು ಈ ಕಾರ್ಡ್ನ ಯಾವ ರೀತಿ ಮೇಂಟೈನ್ ಮಾಡಬೇಕಂತ ಅಂದರೆ, ಈ ರೀತಿ ಎಲ್ಲ ಓಪನ್ ಮಾಡಿರ್ತೀರಲ್ವ, ಇದನ್ನು ಬಾಕ್ಸಲ್ಲಿ ಹಾಕಿಡಬೇಕಾದ್ರೆ ಎಲ್ಲ ನಂಬರ್ನು ನೀಟಾಗಿ ಕ್ಲೋಸ್ ಮಾಡಿ, ಈ ರೀತಿ ಕ್ಲೋಸ್ ಮಾಡಿ ಬಾಕ್ಸಲ್ಲಿ ಹಾಕಿಡಬೇಕು. ಆವಾಗ ಚೆನ್ನಾಗಿರುತ್ತೆ ಕಾರ್ಡ್ಸು, ಬೇಗ ಹಾಳಾಗಲ್ಲ, ತುಂಬ ದಿನ ಯೂಸ್ ಮಾಡ್ಬೋದು. ನೋಡಿ ಈ ರೀತಿ ನೀಟಾಗಿ ಕ್ಲೋಸ್ ಮಾಡಿ ಇಟ್ಕೋಬೇಕು. ಈ ಹೌಸಿ ಗೇಮನ್ನು 10 ಇಯರ್ಸಿಂದ 80 ಇಯರ್ಸ್ವರೆಗೂ ಯಾರು ಬೇಕಿದ್ದರೂ ಆಡಬಹುದು. ತುಂಬಾ ಈಸಿ ಗೇಮು. ಒಂದು ಸಲ ನೀವು ಆಡಿ ಪ್ರಾಕ್ಟೀಸ್ ಆಯ್ತಂದರೆ ತುಂಬಾ ಎಂಜಾಯ್ ಮಾಡ್ತೀರಾ ಗೇಮನ್ನು. ಸಣ್ಣ ಸಣ್ಣ ಪಾರ್ಟೀಸಲ್ಲಿ, ಫ್ಯಾಮಿಲಿ ಪಾರ್ಟೀಸು, ಕಿಟ್ಟಿ ಪಾರ್ಟೀಸು, ಬರ್ಡೇ ಪಾರ್ಟೀಸಲ್ಲಿ ಒಂದು 10-15 ಮೆಂಬರ್ಸ್ ಇದ್ದೀವಿ ಅಂದರೆ, ಲೇಡೀಸ್ ಅಥವಾ ಜೆಂಟ್ಸ್ ಅಥವಾ ಮಕ್ಕಳು ಯಾರಾದರೂ ಆಗಿರಲಿ, ಗೇಮ್ ಆಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾವು ನಮ್ಮ ಪಾರ್ಟೀಸಲ್ಲೆಲ್ಲ ಈ ಗೇಮ್ನ ಆಡ್ತೀವಿ. ನೀವು ಕೂಡ ಈ ಗೇಮ್ನ ಆಡಿ ಎಂಜಾಯ್ ಮಾಡಿ. ಫ್ರೆಂಡ್ಸ್, ನಾನು ಕನ್ನಡದಲ್ಲಿ ಹೌಸಿ ಗೇಮ್ ಬಗ್ಗೆ ತುಂಬ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಿಮಗೇನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮೂಲಕ ತಿಳಿಸಿ, ನಾನು ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.